ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 200 ವರ್ಷಗಳ ಹಿಂದೆಯೇ ಕೈವಾರ ತಾತಯ್ಯ ಭವಿಷ್ಯವನ್ನ ನೋಡುತ್ತಿದ್ರು. ಅವರ ಭವಿಷ್ಯದಂತೆ ಈಗ ನಡೀತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗತ್ತೆ ಅನ್ನೋದ್ರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಯುದ್ಧದಿಂದ ವಿನಾಶ ಅಂತ ಹೇಳಿ ಕೈವಾರ ತಾತಯ್ಯ ಹೇಳಿದ್ರು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಕೈವಾರ ಮಠ, ಆ ಮಠದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಯುದ್ಧ ಪ್ರಳಯಗಳ ಬಗ್ಗೆ ತಾತಯ್ಯ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಅವರು ಹೇಗೆ ಮುನ್ಸೂಚನೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಈಗ ಆಗ್ತಾ ಇದೆ. ಬ್ರಿಟಿಷರಿಂದ ಸ್ವಾತಂತ್ರ್ಯ, ರಾಜ್ಯರ ಆಳ್ವಿಕೆ ಅಂತ್ಯವಾಗುತ್ತೆ, ಜನರಲ್ಲಿ ಆಚಾರ ನೈತಿಕತೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ಹಿಂದೆಯೂ ಕೂಡ ತಿಳಿಸಿದ್ರು. ಅದೇ ರೀತಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು ಅಂತ ಹೇಳಿ ಮಠದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ ಈಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯುದ್ಧದ ರೂಪದಲ್ಲೂ ಹೇಳಿದ್ದಾರೆ ಅವರು. ಈ ತಮಲೋನೆ ತಮ ಕಲಹ ಅಂತಾರೆ. ಈ ಯಾರು ರಾಜ್ಯಭಾರ ಮಾಡ್ತಿರ್ತಾರೆ ಬೇರೆ ಬೇರೆ ದೇಶಗಳವರು, ಅವರಲ್ಲೇ ಅವರ ಕಲಹ ಉಂಟಾಗಿ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆದಾಗ ವಿನಾಶ ಆಗುತ್ತೆ. ಜೊತೆಗೆ ಈ ಪ್ರಳಯ ಉಂಟಾದಾಗ ಈ ಆಕಾಶವೆಲ್ಲ ರಕ್ತಮಂಡಲವಾಗುತ್ತೆ ಅಂತಾರೆ. ಅಂದ್ರೆ ಆಕಾಶ ಎಲ್ಲ ರಕ್ತವರ್ಣದಲ್ಲಿ ತಿರುಗುತ್ತೆ. ಈ ಚಂದ್ರನ ಪಕ್ಕದಲ್ಲಿ ಒಂದು ಸಣ್ಣ ಚುಕ್ಕೆ ಕೂತ್ಕೊಳ್ಳುತ್ತೆ. ಆ ಚುಕ್ಕೆ ದಿನೇ ದಿನೇ ಮಗುವಿನ ರೂಪದಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಇದು ಪ್ರಳಯದ ಮುನ್ಸೂಚನೆ. ಆ ಪ್ರಳಯ ಆದಾಗ 12 ಸಿಡ್ಲು ಬಿದ್ದರೆ ಎಷ್ಟು ಶಬ್ದ ಆಗುತ್ತೆ, ಒಂದೇ ಸಲ ಅಷ್ಟು ಶಬ್ದ ಆಗುತ್ತೆ. ಜೊತೆಗೆ ಈ ನದಿ, ಸಮುದ್ರ ಇವೆಲ್ಲಿ ಉಕ್ಕೇರಿ ಹರಿಯುತ್ತೆ. ಇಡೀ ನಮ್ಮ ಭೂಮಂಡಲವೆಲ್ಲ ನೀರಿನಿಂದ ಆವೃತವಾಗುತ್ತೆ ಅಂತ ಪ್ರಳಯದ ಬಗ್ಗೆ ಹೇಳಿದ್ದಾರೆ. ಇವರು ಆ ಥರ ಸಪರೇಟ್ ಆದ ಘಟನೆಗಳ ಬಗ್ಗೆ ಹೇಳಿಲ್ಲ. ಇದು ಕಾಲಕ್ಕೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಸರ್. ಪ್ರಮುಖವಾಗಿ ಯುದ್ಧದ ರೂಪದಲ್ಲೂ ಹೇಳಿದ್ದಾರೆ ಅವರು. ಈ ತಮಲೋನೆ ತಮ ಕಲಹ ಅಂತಾರೆ. ಈ ಯಾರು ರಾಜ್ಯಭಾರ ಮಾಡ್ತಿರ್ತಾರೆ ಬೇರೆ ಬೇರೆ ದೇಶಗಳವರು, ಅವರಲ್ಲೇ ಅವರ ಕಲಹ ಉಂಟಾಗಿ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ